ಕಬ್ಬಿಗೆ ಸೂಕ್ತ ಬೆಲೆ ನೀಡುವಂತೆ ಆಗ್ರಹಿಸಿ ಈಗಾಗಲೇ ಕಳೆದ 8 ದಿನಗಳಿಂದ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಲ್ಲಿ ರೈತರು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿಯವರೆಗೆ ಸರ್ಕಾರವಾಗಲಿ ಜೊತೆಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿ ಯಾರೂ ಕೂಡ ರೈತರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ರೈತರು ಬೀದಿಗಿಳಿದು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಕೂಡ ಹಗಲು ರಾತ್ರಿ ಅನ್ನೋದೇ ಒಂದು ಪ್ರತಿಭಟನೆಗಿಳಿದಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಹುನಗುಂದ ತಾಲೂಕು ಇಳಕಲ್ ತಾಲೂಕಿನ ರೈತರು ಇವತ್ತಿನ ದಿವಸ ಕಮತಗಿ ಕ್ರಾಸ್ ಬಳಿ ನಸುಕಿನಿಂದಲೇ ಒಂದು ಏನು ಪ್ರತಿಭಟನೆಗಿಳಿದು ರೈತರು ಇವತ್ತಿನ ದಿವಸ ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇದೇನು ರಾಜ್ಯ ಹೆದ್ದಾರಿ ರಾಯಚೂರು ಟು ಬೆಳಗಾವಿ ಆಗಿರೋದ್ರಿಂದ ಸಾಕಷ್ಟು ಒಂದು ವಾಹನಗಳು ಓಡಾಡ್ತಿರ್ತಕ್ಕಂಥದ್ದು. ಈಗಾಗಲೇ ನಸುಕಿನಿಂದಲೇ ಕೂಡ ಎಲ್ಲ ವಾಹನಗಳನ್ನು ತಡೆದು ಈ ಒಂದು ಪ್ರತಿಭಟನೆಗೆ ಮುಂದಾದಂಥ ರೈತರು ನಮಗೆ ನ್ಯಾಯ ಸಿರುವಾಗಿರೂ ಕೂಡ ನಾವು ಹೋರಾಟಕ್ಕೆ ಮುಂದಾಗ್ತೀವಿ. ಯಾಕಂತಂದರೆ ಇಲ್ಲಿವರೆಗೂ ಕೂಡ ಕಳೆದ 8 ದಿನಗಳಿಂದ ಸರ್ಕಾರ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಲ್ಲದೇ ಏನು ರೈತರಿಗೆ ಒಂದು ಮುಂದೋಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಸಾಕಷ್ಟು ಒಂದು ನೋವಾಗ್ತಾ ಇದೆ. ಜೊತೆಗೆ ಬಹಳಷ್ಟು ದಿನಗಳು ಕಳೆದ ನಂತರ ಒಂದು ಕಬ್ಬು ಕೂಡ ಹಾಳಾಗುತ್ತೆ ಅನ್ನಿಸ್ತದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಏನು ನಸುಕಿನಿಂದಲೇ ಈ ಪ್ರತಿಭಟನೆ ನಡೆದಿರೋದ್ರಿಂದ ವಾಹನಗಳು ಕೂಡ ಕನಿಷ್ಠ ಅಂದರೆ 1.5-2 ಕಿಲೋಮೀಟರ್ನಷ್ಟು ದೂರ ಕೂಡ ನಿಂತ್ಕೊಂಡಿವೆ. ಯಾಕಂದರೆ ಇದು ರಾಜ್ಯ ಹೆದ್ದಾರಿ ರಾಯಚೂರು ಟು ಬೆಳಗಾವಿ ಒಂದು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಬೆಂಗಳೂರಿನಿಂದ ಬರ್ತಕ್ಕಂಥ ಸಾಕಷ್ಟು ಜಿಲ್ಲಾ ಕೇಂದ್ರಗಳಾಗಿರ್ಬೋದು ತಾಲೂಕಾ ಕೇಂದ್ರಗಳಿಗೆ ಹೋಗುವಂಥ ಎಲ್ಲ ಬಸ್ಸುಗಳು ಕೂಡ ಈಗಾಗಲೇ ಈ ಒಂದು ರೋಡ್ ಮೇಲೆ ನಿಂತ್ಕೊಂಡು ಮತ್ತು ಆ ಒಂದು ಪ್ರಯಾಣಿಕರು ಕೂಡ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಒಟ್ಟಿನಲ್ಲಿ ಇಂಥ ಒಂದು ಗೊಂದಲಕ್ಕೆ ಕಾರಣವಾದಂಥ ಸರ್ಕಾರ ಆದಷ್ಟು ಬೇಗನೆ ಈ ಒಂದು ಸಮಸ್ಯೆ ಸರಿ ಮಾಡಬೇಕನ್ನುವಂಥದ್ದೇ ರೈತರ ಒಂದು ಆಗ್ರಹ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಈಗ ರೈತ ಮುಖಂಡರಿದ್ದಾರೆ. ಅವರನ್ನು ಮಾತಾಡಿಸಿ ತಿಳಿಯೋಣ ಯಾವ ರೀತಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು. ಸರ್ ನಮಸ್ಕಾರ. ನಮಸ್ಕಾರ ರೈತರೇ. ಈಗಾಗಲೇ ಏನು ನಸುಕಿನಿಂದಲೇ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇಲ್ಲಿವರೆಗೂ ಕೂಡ ಕಳೆದ 1 ವಾರದಿಂದ ಸಾಕಷ್ಟು ಜಾಗದಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಯಾವುದೋ ಒಂದು ನಿಮಗೆ ಪರಿಹಾರ ಸಿಗ್ತಾ ಇಲ್ಲ. ಮುಂದೆ ಏನು ನಿಮ್ಮ ನೋಡ್ರಿ, ಕಳೆದ ನಾವು 10 ದಿವಸಗಳಿಂದ ಇದು ಹೋರಾಟ ಮಾಡ್ಕೊತ ಬಂದಿದ್ವಿ. ಅದು ಬೆಳಗಾವಿ ಭಾಗದಲ್ಲಿ ಇರ್ತಕ್ಕಂಥ ಗುರ್ಲಾಪುರದಲ್ಲಿ. ಇವತ್ತಿಲ್ಲ ನಾಳೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ವಿ. ಯಾಕೆ ಹಂತವಾಗಿ ಇಡೀ ರಾಜ್ಯ ವ್ಯಾಪ್ತಿ ಹಮ್ಮಿಕೊಂಡಿದ್ವಿ. ಇದು ನಾವು ರಾಷ್ಟ್ರೀಯ ಹೆದ್ದಾರಿ NH ಇದೆ ಮಾಡ್ಕೊಳ್ಕೊಂಡ್ವಿ. ಆದರೆ ನಿನ್ನೆ ಹಂತವಾಗಿ ಎಚ್ಚರಿಕೆ ಗಂಟೆ ಕೊಟ್ಟಿದ್ದು ಸರ್ಕಾರ ಬಂದು ಹೇಳಿದರು. ಮತ್ತು ಸಿದ್ದರಾಮಯ್ಯ ಕೂಡ ಇಲ್ಲ ಯಾವುದಾದ ಕಾರಣಕ್ಕೆ ನಾವು ಘೋಷಣೆ ಮಾಡ್ಕೊಂಡಿದ್ರು. 11 ಗಂಟೆಗೆ ಏನು ಸಭೆ ಕರೆದಾರಲ್ಲ, ಒಂದು ರೈತರ ಪರವಾಗಿ ಒಂದು ನಿಲುವು ತೆಗೆದುಕೊಳ್ಳೋದೇ ಇದ್ದೀರಾ. ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಹುನಗುಂದ ತಾಲೂಕು ಆಜುಬಾಜು ಇರ್ತಕ್ಕಂಥ 8 ಫ್ಯಾಕ್ಟ್ರಿಗಳಿದಾವೆ. ಆ 8 ಫ್ಯಾಕ್ಟ್ರಿಗಳನ್ನು ನಾವು ಇವತ್ತಿನ ದಿವಸ ರೈತರೆಲ್ಲ ವಶಪಡಿಸ್ಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲೊಬ್ಬರು ರೈತರಿದ್ದಾರೆ. ಹೇಳ್ರಿ ತಹಸೀಲ್ದಾರ್ ಅವರು. ರೈತರು ಈಗಾಗಲೇ ಸಿದ್ದರಾಮಯ್ಯನವರು 8 ದಿನಗಳಿಂದ ಸಾಕಷ್ಟು ನಿಮಗೆ ಹೇಳ್ತಾ ಇದ್ದಾರೆ, ನಾವು ಆದಷ್ಟು ಬೇಗನೆ ಸರಿ ಮಾಡ್ತೀವಿ ಅಂದರೆ ಇವತ್ತಿನ ದಿವಸ ಸಭೆನೂ ಕರೆದಾರ. ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರನ್ನ ಮತ್ತು ರೈತರಿಗೆ ಕರೆದಿದ್ದಾರೆ. ಇಲ್ಲಿ ಫೈನಲ್ ಆದರೆ ಎಷ್ಟು ಆಗಬೇಕಂತ ಅನ್ನೋದು ನಮ್ಮ ಉದ್ದೇಶ ರೀ. 4,000 ರೂಪಾಯಿ ರೇಟ್ ಅವರು ಸರ್ಕಾರದ ಕೊಟ್ಟರೆ ತಪ್ಪಿಲ್ಲ ಫ್ಯಾಕ್ಟ್ರಿ ಅವರು. ಈಗ ನಾವು ಕೇಳೋದು ಅವ್ರಿಗೆ ಏನಪ್ಪ ಅಂತಂದ್ರೆ 8 ದಿವಸ ಗಂಟಲೆ ಬೀದಿಗಿಳಿದು ಹೋರಾಟ ಮಾಡುವಂಥ ಕೆಲಸ ಏನೈತೆ ನಮ್ಮದು. ನೀನಾಗಲೇ 10 ನಿಮಿಷ ನೀ ಸಿದ್ದರಾಮಯ್ಯ ಸಾಹೇಬ್ರೇ ವಿಧಾನಸಭಾದಾಗ ಇಷ್ಟು ಕೊಡಬೇಕಲ್ಲ ಅಂತೇಳಿ ಒಂದು ವಾರ್ನಿಂಗ್ ಕೊಟ್ಟರೆ ಮುಗಿದೋದು. ನಾವು ಇಲ್ಲಿ ಯಾಕೆ ಬೀದಿಗೆ ಬರಬೇಕಾಗಿತ್ತು? ಬೀದಿಗೆ ಬರುವಂಥ ಕೆಲಸ ಯಾಕೆ ಮಾಡ್ತಾರೆ ರೀ? ಸರ್ಕಾರ ಯಾಕೆ ನಡೆಸ್ತಾರೆ? 3,500 ನಮ್ಗೆ ರೇಟ್ ಬೇಕು. ಇವತ್ತಿನ ದಿನಮಾನದಲ್ಲಿ ಬಗೆಹರಿಲಿಲ್ಲ ಅಂದ್ರೆ ಉಗ್ರ ಹೋರಾಟ ದಿನನಿತ್ಯ ಈ ರೋಡ್ ಮೇಲೆ ಇದು ರೋಡ್ ಬಂದಾಗುತ್ತೆ. ದಿವಸ ನಿತ್ಯ ಬಂದಾಗುತ್ತೆ, ರಾತ್ರಿ ಹಗಲಿ. ಅದನ್ನು ಮುಂದೆ ನಾವು ಇವತ್ತು ಬಗೆಹರಿಲಿಲ್ಲ, ಮುಂದೆ ಏನಾಗ್ತದೆ ಅದಕ್ಕೆ ಉಗ್ರ ಹೋರಾಟ ನಾವು ಮಾಡ್ತೀವಿ. ಒಟ್ಟಿನಲ್ಲಿ ರೈತರು ಹೇಳುವಂಥ ಮಾತೇನಂತಂದರೆ ಇವತ್ತಿನ ದಿವಸ 3,005 ರೂಪಾಯಿಗಳನ್ನು ರೇಟ್ ನಿಗದಿ ಮಾಡಬೇಕು ಅನ್ನುವಂಥದ್ದು ಈ ರೈತರ ಆಗ್ರಹವಾಗಿದೆ. ಆದರೆ ಈ ಕಡೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರ್ಬೋದು ಮತ್ತು ಸರ್ಕಾರವಾಗಿರ್ಬೋದು ಯಾವುದೋ ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಪ್ರತಿಭಟನೆ ಮಾಡುತ್ತಾ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗತ್ತೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕಬ್ಬಿಗೆ ಸೂಕ್ತ ಬೆಲೆ ನೀಡುವಂತೆ ಆಗ್ರಹಿಸಿ ಈಗಾಗಲೇ ಕಳೆದ 8 ದಿನಗಳಿಂದ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಲ್ಲಿ ರೈತರು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿಯವರೆಗೆ ಸರ್ಕಾರವಾಗಲಿ ಜೊತೆಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿ ಯಾರೂ ಕೂಡ ರೈತರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ರೈತರು ಬೀದಿಗಿಳಿದು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಕೂಡ ಹಗಲು ರಾತ್ರಿ ಅನ್ನೋದೇ ಒಂದು ಪ್ರತಿಭಟನೆಗಿಳಿದಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಹುನಗುಂದ ತಾಲೂಕು ಇಳಕಲ್ ತಾಲೂಕಿನ ರೈತರು ಇವತ್ತಿನ ದಿವಸ
ಕಮತ್ಗಿ ಕ್ರಾಸ್ ಬಳಿ ನಸುಕಿನಿಂದಲೇ ಒಂದು ಏನು ಪ್ರತಿಭಟನೆಗಿಳಿದು ರೈತರು ಇವತ್ತಿನ ದಿವಸ ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇದೇನು ರಾಜ್ಯ ಹೆದ್ದಾರಿ ರಾಯಚೂರು ಟು ಬೆಳಗಾವಿ ಆಗಿರೋದ್ರಿಂದ ಸಾಕಷ್ಟು ಒಂದು ವಾಹನಗಳು ಓಡಾಡ್ತಿರ್ತಕ್ಕಂಥದ್ದು. ಈಗಾಗಲೇ ನಸುಕಿನಿಂದಲೇ ಕೂಡ ಎಲ್ಲ ವಾಹನಗಳನ್ನು ತಡೆದು ಈ ಒಂದು ಪ್ರತಿಭಟನೆಗೆ ಮುಂದಾದಂಥ ರೈತರು ನಮಗೆ ನ್ಯಾಯ ಸಿರುವಾಗಿರೂ ಕೂಡ ನಾವು ಹೋರಾಟಕ್ಕೆ ಮುಂದಾಗ್ತೀವಿ. ಯಾಕಂತಂದರೆ ಇಲ್ಲಿವರೆಗೂ ಕೂಡ ಕಳೆದ 8 ದಿನಗಳಿಂದ ಸರ್ಕಾರ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಲ್ಲದೇ ಏನು ರೈತರಿಗೆ ಒಂದು ಮುಂದೋಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಸಾಕಷ್ಟು ಒಂದು ನೋವಾಗ್ತಾ ಇದೆ. ಜೊತೆಗೆ ಬಹಳಷ್ಟು ದಿನಗಳು ಕಳೆದ ನಂತರ ಒಂದು ಕಬ್ಬು ಕೂಡ ಹಾಳಾಗುತ್ತೆ ಅನಿಸ್ತದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಏನು ನಸುಕಿನಿಂದಲೇ ಈ ಪ್ರತಿಭಟನೆ ನಡೆದಿರೋದ್ರಿಂದ ವಾಹನಗಳು ಕೂಡ ಕನಿಷ್ಠ ಅಂದರೆ 1.5-2 ಕಿಲೋಮೀಟರ್ನಷ್ಟು ದೂರ ಕೂಡ ನಿಂತ್ಕೊಂಡಿವೆ. ಯಾಕಂದರೆ ಇದು ರಾಜ್ಯ ಹೆದ್ದಾರಿ ರಾಯಚೂರು ಟು ಬೆಳಗಾವಿ ಒಂದು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಬೆಂಗಳೂರಿನಿಂದ ಬರ್ತಕ್ಕಂಥ ಸಾಕಷ್ಟು ಜಿಲ್ಲಾ ಕೇಂದ್ರಗಳಾಗಿರ್ಬೋದು ತಾಲೂಕಾ ಕೇಂದ್ರಗಳಿಗೆ ಹೋಗುವಂಥ ಎಲ್ಲ ಬಸ್ಸುಗಳು ಕೂಡ ಈಗಾಗಲೇ ಈ ಒಂದು ರೋಡ್ ಮೇಲೆ ನಿಂತ್ಕೊಂಡು ಮತ್ತು ಆ ಒಂದು ಪ್ರಯಾಣಿಕರು ಕೂಡ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಒಟ್ಟಿನಲ್ಲಿ ಇಂಥ ಒಂದು ಗೊಂದಲಕ್ಕೆ ಕಾರಣವಾದಂಥ ಸರ್ಕಾರ ಆದಷ್ಟು ಬೇಗನೆ ಈ ಒಂದು ಸಮಸ್ಯೆ ಸರಿ ಮಾಡಬೇಕನ್ನುವಂಥದ್ದೇ ರೈತರ ಒಂದು ಆಗ್ರಹ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಈಗ ರೈತ ಮುಖಂಡರಿದ್ದಾರೆ. ಅವರನ್ನು ಮಾತಾಡಿಸಿ ತಿಳಿಯೋಣ ಯಾವ ರೀತಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು. ಸರ್ ನಮಸ್ಕಾರ. ನಮಸ್ಕಾರ ರೈತರೇ. ಈಗಾಗಲೇ ಏನು ನಸುಕಿನಿಂದಲೇ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇಲ್ಲಿವರೆಗೂ ಕೂಡ ಕಳೆದ 1 ವಾರದಿಂದ ಸಾಕಷ್ಟು ಜಾಗದಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಯಾವುದೋ ಒಂದು ನಿಮಗೆ ಪರಿಹಾರ ಸಿಗ್ತಾ ಇಲ್ಲ. ಮುಂದೆ ಏನು ನಿಮ್ಮ ನೋಡ್ರಿ, ಕಳೆದ ನಾವು 10 ದಿವಸಗಳಿಂದ ಇದು ಹೋರಾಟ ಮಾಡ್ಕೊತ ಬಂದಿದ್ವಿ. ಅದು ಬೆಳಗಾವಿ ಭಾಗದಲ್ಲಿ ಇರ್ತಕ್ಕಂಥ ಗುರ್ಲಾಪುರದಲ್ಲಿ. ಇವತ್ತಿಲ್ಲ ನಾಳೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ವಿ. ಯಾಕೆ ಹಂತವಾಗಿ ಇಡೀ ರಾಜ್ಯ ವ್ಯಾಪ್ತಿ ಹಮ್ಮಿಕೊಂಡಿದ್ವಿ. ಇದು ನಾವು ರಾಷ್ಟ್ರೀಯ ಹೆದ್ದಾರಿ NH ಇದೆ ಮಾಡ್ಕೊಳ್ಕೊಂಡ್ವಿ. ಆದರೆ ನಿನ್ನೆ ಹಂತವಾಗಿ ಎಚ್ಚರಿಕೆ ಗಂಟೆ ಕೊಟ್ಟಿದ್ದು ಸರ್ಕಾರ ಬಂದು ಹೇಳಿದರು. ಮತ್ತು ಸಿದ್ದರಾಮಯ್ಯ ಕೂಡ ಇಲ್ಲ ಯಾವುದಾದ ಕಾರಣಕ್ಕೆ ನಾವು ಘೋಷಣೆ ಮಾಡ್ಕೊಂಡಿದ್ರು. 11 ಗಂಟೆಗೆ ಏನು ಸಭೆ ಕರೆದಾರಲ್ಲ, ಒಂದು ರೈತರ ಪರವಾಗಿ ಒಂದು ನಿಲುವು ತೆಗೆದುಕೊಳ್ಳೋದೇ ಇದ್ದೀರಾ. ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಹುನಗುಂದ ಆಜುಬಾಜು ಇರ್ತಕ್ಕಂಥ 8 ಫ್ಯಾಕ್ಟ್ರಿಗಳಿದಾವೆ. ಆ 8 ಫ್ಯಾಕ್ಟ್ರಿಗಳನ್ನು ನಾವು ಇವತ್ತಿನ ದಿವಸ ರೈತರೆಲ್ಲ ವಶಪಡಿಸ್ಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲೊಬ್ಬರು ರೈತರಿದ್ದಾರೆ. ಹೇಳ್ರಿ ತಹಸೀಲ್ದಾರ್ ಅವರು. ರೈತರು ಈಗಾಗಲೇ ಸಿದ್ದರಾಮಯ್ಯನವರು 8 ದಿನಗಳಿಂದ ಸಾಕಷ್ಟು ನಿಮಗೆ ಹೇಳ್ತಾ ಇದ್ದಾರೆ, ನಾವು ಆದಷ್ಟು ಬೇಗನೆ ಸರಿ ಮಾಡ್ತೀವಿ ಅಂದರೆ. ಇವತ್ತಿನ ದಿವಸ ಸಭೆನೂ ಕರೆದಾರೆ. ಸಕ್ರೆ ಫ್ಯಾಕ್ಟ್ರಿ ಮಾಲೀಕರನ್ನ ಮತ್ತು ರೈತರಿಗೆ ಕರೆದಿದ್ದಾರೆ. ಇಲ್ಲಿ ಫೈನಲ್ ಆದರೆ ಎಷ್ಟು ಆಗಬೇಕಂತ ಅನ್ನೋದು ನಮ್ಮ ಉದ್ದೇಶರೇ 4,000 ರೂಪಾಯಿ ರೇಟ್ ಅವರು ಸರ್ಕಾರಕ್ಕೆ ಕೊಟ್ಟರೆ ತಪ್ಪಿಲ್ಲ ಫ್ಯಾಕ್ಟ್ರಿ ಅವರು. ಈಗ ನಾವು ಕೇಳೋದು ಅವ್ರಿಗೆ ಏನಪ್ಪ ಅಂತಂದ್ರೆ 8 ದಿವಸ ಗಂಟಲೆ ಬೀದಿಗಿಳಿದು ಹೋರಾಟ ಮಾಡುವಂಥ ಕೆಲಸ ಏನೈತೆ ನಮ್ಮದು. ನೀನಾಗಲೇ 10 ನಿಮಿಷ ಸಿದ್ದರಾಮಯ್ಯ ಸಾಹೇಬ್ರೇ ವಿಧಾನಸಭಾದಾಗ ಇಷ್ಟು ಕೊಡಬೇಕಲ್ಲ ಅಂತೇಳಿ ಒಂದು ವಾರ್ನಿಂಗ್ ಕೊಟ್ಟರೆ ಮುಗಿದೋದು. ನಾವು ಇಲ್ಲಿ ಯಾಕೆ ಬೀದಿಗೆ ಬರಬೇಕಾಗಿತ್ತು? ಬೀದಿಗೆ ಬರುವಂಥ ಕೆಲಸ ಯಾಕೆ ಮಾಡ್ತಾರೆ? ಸರ್ಕಾರ ಯಾಕೆ ನಡೆಸ್ತಾರೆ? 3,500 ನಮ್ಗೆ ರೇಟ್ ಬೇಕು. ಇವತ್ತಿನ ದಿನಮಾನದಲ್ಲಿ ಬಗೆಹರಿಲಿಲ್ಲ ಅಂದ್ರೆ ಉಗ್ರ ಹೋರಾಟ ದಿನನಿತ್ಯ ಈ ರೋಡ್ ಮೇಲೆ ಇದು ರೋಡ್ ಬಂದಾಗುತ್ತೆ. ದಿವಸ ನಿತ್ಯ ಬಂದಾಗುತ್ತೆ, ರಾತ್ರಿ ಹಗಲಿ. ಅದನ್ನು ಮುಂದೆ ನಾವು ಇವತ್ತು ಬಗೆಹರಿಲಿಲ್ಲ, ಮುಂದೆ ಏನಾಗ್ತದೆ ಅದಕ್ಕೆ ಉಗ್ರ ಹೋರಾಟ ನಾವು ಮಾಡ್ತೀವಿ. ಒಟ್ಟಿನಲ್ಲಿ ರೈತರು ಹೇಳುವಂಥ ಮಾತೇನಂತಂದರೆ ಇವತ್ತಿನ ದಿವಸ 3,005 ರೂಪಾಯಿಗಳನ್ನು ರೇಟ್ ನಿಗದಿ ಮಾಡಬೇಕು ಅನ್ನುವಂಥದ್ದು ಈ ರೈತರ ಆಗ್ರಹವಾಗಿದೆ. ಆದರೆ ಈ ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು ಮತ್ತು ಸರ್ಕಾರವಾಗಿರ್ಬೋದು ಯಾವುದೋ ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಪ್ರತಿಭಟನೆ ಮಾಡುತ್ತಾ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗತ್ತೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.